ಹಲೋ ಆಲ್, ವೆಲ್ಕಮ್ ಟು ಇಂಗ್ಲೀಷ್ ಎಲಿಮೆಂಟ್ಸ್. ನಿಮಗೆ ಇಂಗ್ಲೀಷ್ನಲ್ಲಿ ಏನೂ ಗೊತ್ತಿಲ್ಲದೆ ಇದ್ದರೂ ಕೂಡ ನಿಮಗೆ ಇಂಗ್ಲೀಷ್ ಮಾತಾಡಲಿಕ್ಕೆ ಸಾಧ್ಯ. ಇಂಗ್ಲೀಷನ್ನು ಕಲಿಯಲಿಕ್ಕೆ ಈಗಲಿಂದಲೇ ಶುರು ಮಾಡಬಹುದು. ನಿಮಗೆ ಕನ್ನಡ ಗೊತ್ತಿದ್ದರೆ ಸಾಕು. ಕನ್ನಡದಿಂದ ಇಂಗ್ಲೀಷನ್ನು ಒಂದು ವಿನೂತನ ರೀತಿಯಲ್ಲಿ ಸಹಜವಾಗಿ, ಸರಳವಾಗಿ, ಕ್ರಿಯೇಟಿವ್ ಆಗಿ ಇಂಗ್ಲೀಷನ್ನು ಕಲಿಸುವ ಒಂದು ಪ್ರಯತ್ನವನ್ನು ನಮ್ಮ ಇಂಗ್ಲೀಷ್ ಎಲಿಮೆಂಟ್ಸ್ ಯೂಟ್ಯೂಬ್ ಚಾನಲಲ್ಲಿ ಮಾಡ್ತಾ ಇದ್ದೇವೆ. ಈಗಾಗಲೇ ಲಕ್ಷಾಂತರ ಜನ ಅದರ ಬೆನಿಫಿಟನ್ನು ಪಡೀತಾ ಇದ್ದಾರೆ. ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಲ್ ಅಂತೇಳಿ ಸೆಟ್ ಮಾಡಿಕೊಂಡ್ರೆ ನಮ್ಮ ಮುಂದಿನ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಸ್ ನೇರವಾಗಿ ನಿಮಗೆ ಸಿಗ್ತವೆ. ಹಾಗೆಯೇ ಇಂತಹ ವಿಡಿಯೋಗಳನ್ನು ಇಂಗ್ಲೀಷನ್ನು ಕಲಿಯಲು ಇಚ್ಛಿಸುವವರಿಗೆ ದಯವಿಟ್ಟು ಶೇರ್ ಮಾಡಿ. ಇವತ್ತಿನ ಕ್ಲಾಸ್ನಲ್ಲಿ ನಾವು ನಿನ್ನೆ ಮಾಡಿದ ಕೆಲಸಗಳನ್ನು ಇಂಗ್ಲೀಷ್ನಲ್ಲಿ ಹೇಳೋದು ಹೇಗೆ ಅನ್ನೋದನ್ನು ನೋಡ್ತಾ ಇದ್ದೇವೆ. ನಾವು ನಿನ್ನೆ ಏನೇನು ಮಾಡಿದ್ದೀವೋ ಅವೆಲ್ಲವನ್ನು ಇಂಗ್ಲೀಷ್ನಲ್ಲೇ ಹೇಳ್ಬೋದು. ಈ ಸೆಂಟೆನ್ಸ್ಗಳನ್ನು ಕಲಿತ್ರೆ ನಾವು ಈ ಹಿಂದೆ ಅಂದರೆ ಗತಕಾಲದಲ್ಲಿ ಮಾಡಿದ ಕೆಲಸಗಳನ್ನು ಹೇಳಲಿಕ್ಕೆ ಸಾಧ್ಯ. ನಾವೀಗಾಗಲೇ ನಾನು ದಿನಾಲು ಏನು ಮಾಡ್ತೇನೆ, ಹಾಗೆಯೇ ಅವನು ಅಥವಾ ಅವಳು ದಿನಾಲು ಏನು ಮಾಡ್ತಾಳೆ. ದಿಸ್ ಇಸ್ ಪಾರ್ಟ್ 1. ಪಾರ್ಟ್ 2ನಲ್ಲಿ ನಾನು ನಾಳೆ ಏನು ಮಾಡ್ತೇನೆ, ಹಾಗೆಯೇ ಅವನು ಅಥವಾ ಅವಳು ನಾಳೆ ಏನು ಮಾಡ್ತಾಳೆ ಅನ್ನೋದನ್ನು ಕಲ್ತಿದ್ದೇವೆ. ಅವೇ 30 ಸೆಂಟೆನ್ಸಸ್ಗಳನ್ನು ಬೇಸ್ ಮಾಡಿಕೊಂಡು ಇವತ್ತು ನಾವು ನಿನ್ನೆ ಮಾಡಿದ ಕೆಲಸಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೇವೆ. ನೀವು ಆ ವಿಡಿಯೋಗಳನ್ನು ನೋಡಿಲ್ಲ ಅಂತಂದರೆ ಈ ಕೆಳಗಿನ ಡಿಸ್ಕ್ರಿಪ್ಷನ್ನಲ್ಲಿ ಡೈಲಿ ರೂಟೀನ್ ಅನ್ನೋ ಟೈಟಲಲ್ಲಿ ಆ ವಿಡಿಯೋಗಳನ್ನು ಕೊಟ್ಟಿರ್ತೇನೆ. ಆ ಪ್ಲೇಲಿಸ್ಟನ್ನು ನೋಡಿದರೆ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಇವೆಲ್ಲವೂ ನಾನು ನಿನ್ನೆ ಮಾಡಿದ ಕೆಲಸಗಳು. ಎಸ್, ಐ ಗಾಟ್ ಅಪ್ ಅಟ್ 5 o'clock. ಐ ಗಾಟ್ ಅಪ್ ಅಟ್ 5 o'clock. ನಾನು 5 ಗಂಟೆಗೆ ಎದ್ದೆ. I brushed my teeth, washed my face. I brushed my teeth, washed my face. ನೋಡಿ, ಇಲ್ಲಿ ವರ್ಬ್ಗಳು ಯಾವ ಫಾರ್ಮಲ್ಲಿ ಇರ್ತವೆ? V2 ಫಾರ್ಮಲ್ಲಿ ಇರ್ತವೆ. ಬ್ರಷ್, ದಿನಾಲೂ ಬ್ರಷ್ ಮಾಡ್ತೀನಿ ಅಂತ ಹೇಳಬೇಕಂದ್ರೆ ಐ ಬ್ರಷ್ ಮೈ ಟೀತ್ ಎವ್ರಿ ಡೇ. ನಾನು ನಾಳೆ ಬ್ರಷ್ ಮಾಡ್ತೀನಿ ಅಂತ ಹೇಳಬೇಕಂದ್ರೆ ಐ ವಿಲ್ ಬ್ರಷ್ ಟುಮಾರೋ. ನಾನು ಬ್ರಷ್ ಮಾಡಿದೆ ಅಂತ ಹೇಳಬೇಕಂದ್ರೆ ಐ ಬ್ರಷ್ಡ್. ಸೊ ಬ್ರಷ್ಡ್. ಸೊ ಬ್ರಷ್ಡ್ ಅನ್ನೋ V2 ಫಾರ್ಮನ್ನು ಬಳಸ್ತಾ ಇದ್ದೇವೆ. ಇಲ್ಲಿರ್ತಕ್ಕಂತಹ ಎಲ್ಲ ವರ್ಬ್ಗಳು V2 ಫಾರ್ಮ್ನಲ್ಲಿ ಇರ್ತವೆ. V1, V2, V3, V4 ಅಂದ್ರೇನು? ಆ ಐಕಾನನ್ನು ಕ್ಲಿಕ್ ಮಾಡಿದರೆ ಆ ವಿಡಿಯೋವನ್ನು ನೋಡಬಹುದು. ಎಸ್, ಐ ಬ್ರಷ್ಡ್ ಮೈ ಟೀತ್, ವಾಶ್ಡ್ ಮೈ ಫೇಸ್. ನಾನು ಬ್ರಷ್ ಮಾಡಿದೆ, ನನ್ನ ಮುಖವನ್ನು ತೊಳ್ಕೊಂಡೆ. ಐ ಡ್ರಂಕ್ ವಾಟರ್. ನಾನು ನೀರನ್ನು ಕುಡಿದೆ. I did yoga and meditation. ನಾನು ಯೋಗಾಭ್ಯಾಸ ಮತ್ತು ಧ್ಯಾನವನ್ನು ಮಾಡಿದೆ. ಮಾಡಿದೆ. I took a bath. ನಾನು ಸ್ನಾನ ಮಾಡಿದೆ. I combed my hair. ನಾನು ನನ್ನ ತಲೆಯನ್ನು ಬಾಚಿಕೊಂಡೆ. I planned my day. ನಾನು ನನ್ನ ದಿನವನ್ನು ಪ್ಲ್ಯಾನ್ ಮಾಡಿಕೊಂಡೆ. ಐ ವೆಂಟ್ ಟು ದ ಕಿಚನ್. ನಾನು ಅಡುಗೆ ಮನೆಗೆ ಹೋದೆ. ಗೋ ಅಂದರೆ ಹೋಗೋದು, ವೆಂಟ್ ಅಂದರೆ ಹೋಗಿರೋದು. ಐ ವೆಂಟ್ ಟು ದ ಕಿಚನ್, ಅಡುಗೆ ಮನೆಗೆ ಹೋದೆ. ಐ ಹ್ಯಾಡ್ ಕಾಫಿ. ನಾನು ಕಾಫಿಯನ್ನು ಸೇವಿಸಿದೆ, ಕಾಫಿ ಕುಡಿದೆ. ಐ ರೆಡ್ ನ್ಯೂಸ್ ಪೇಪರ್. ನಾನು ನ್ಯೂಸ್ ಪೇಪರನ್ನು ಓದಿದೆ. ಐ ಹ್ಯಾಡ್ ಬ್ರೇಕ್ಫಾಸ್ಟ್ ಅರೌಂಡ್ 8. ಸುಮಾರು 8 ಗಂಟೆಗೆ ನಾನು ಬ್ರೇಕ್ಫಾಸ್ಟನ್ನು ಅಂದರೆ ಬೆಳಗಿನ ಉಪಹಾರವನ್ನು ಮಾಡಿದೆ. ಐ ಹ್ಯಾಡ್ ರೋಟಿ ಆ್ಯಂಡ್ ಕರ್ರಿ. ನಾನು ಬೆಳಗಿನ ಉಪಹಾರದಲ್ಲಿ ರೊಟ್ಟಿ ಮತ್ತು ಪಲ್ಯವನ್ನು ತಗೊಂಡೆ. ಐ ವೆಂಟ್ ಟು ಮೈ ಆಫೀಸ್ ಅಟ್ 9:30. ನಾನು 9:00 ಆಫೀಸ್ಗೆ ಹೋದೆ. ಐ ವೆಂಟ್ ಟು ವರ್ಕ್ ಬೈ ಬೈಕ್. ನಾನು ಬೈಕ್ ಮೇಲೆ ವರ್ಕ್ಗೆ ಹೋದೆ. ಇಟ್ ಟುಕ್ ಹಾಫ್ ಆನ್ ಅವರ್ ಮೀ ಟು ಗೋ ದೇರ್. ನನಗೆ ಅಲ್ಲಿಗೆ ಹೋಗಲಿಕ್ಕೆ ಅರ್ಧ ಗಂಟೆ ಬೇಕಾಯಿತು. ಐ ರೀಚ್ಡ್ ಮೈ ವರ್ಕ್ ಪ್ಲೇಸ್ ಅರೌಂಡ್ 10. ಸುಮಾರು 10 ಗಂಟೆಗೆ ನಾನು ನನ್ನ ವರ್ಕ್ ಪ್ಲೇಸನ್ನು ರೀಚ್ ಆದೆ. ಐ ಹ್ಯಾಡ್ ಲಂಚ್ ಅಟ್ 1 o'clock. 1 ಗಂಟೆಗೆ ಮಧ್ಯಾಹ್ನದ ಊಟವನ್ನು ಮಾಡಿದೆ.
ಐ ವರ್ಕ್ ಫ್ರಮ್ 10 to 5. ಐ ವರ್ಕ್ಡ್ ಫ್ರಮ್ 10 to 5. 10 ಗಂಟೆಯಿಂದ 5 ಗಂಟೆವರೆಗೂ ಕೆಲಸ ಮಾಡಿದ್ನೆ. ನಾನು ಅಲ್ಲೇ ಇದ್ದೆ ಅಂತ ಹೇಳಬೇಕಂದ್ರೆ ಐ ವಾಸ್ ದೇರ್ ಫ್ರಮ್ 10 to 5. ರೈಟ್. ನೆಕ್ಸ್ಟ್, ಐ ರಿಟರ್ನ್ ಹೋಮ್ ಅಟ್ 5:30. ಐ ರಿಟರ್ನ್ ಹೋಮ್ ಅಟ್ 5:30. 5:00 ಮನೆಗೆ ವಾಪಸ್ಸಾದೆ. ಐ ವಾಶ್ಡ್ ಮೈ ಫೇಸ್ ಆ್ಯಂಡ್ ಫ್ರೆಶನ್ಡ್ ಅಪ್. ಐ ವಾಶ್ಡ್ ಮೈ ಫೇಸ್ ಆ್ಯಂಡ್ ಫ್ರೆಶನ್ಡ್ ಅಪ್. ಮನೆಗೆ ಬಂದಮೇಲೆ ನನ್ನ ಮುಖವನ್ನು ತೊಳ್ಕೊಂಡೆ, ಫ್ರೆಶ್ ಆದೆ. 21. ಐ ಟುಕ್ ರೆಸ್ಟ್ ಫಾರ್ ಅ ವೈಲ್. ಐ ಟುಕ್ ರೆಸ್ಟ್ ಫಾರ್ ಅ ವೈಲ್. ಸ್ವಲ್ಪ ಹೊತ್ತು ವಿಶ್ರಾಂತಿ ತೆಗೆದುಕೊಂಡೆ. ಅಟ್ 6 ಐ ವಾಚ್ ಇಂಗ್ಲೀಷ್ ಎಲಿಮೆಂಟ್ಸ್ ಚಾನಲ್. ಅಟ್ 6 ಐ ವಾಚ್ ಇಂಗ್ಲೀಷ್ ಎಲಿಮೆಂಟ್ಸ್ ಚಾನಲ್. 6 ಗಂಟೆಗೆ ಇಂಗ್ಲೀಷ್ ಎಲಿಮೆಂಟ್ಸ್ ಚಾನಲನ್ನು ನೋಡಿದೆ. ಮೈ ಮದರ್ ಗೇವ್ ಮೀ ಸ್ನ್ಯಾಕ್ಸ್ ಆ್ಯಂಡ್ ಟೀ. ಆದಮೇಲೆ ನಮ್ಮಮ್ಮ ನನಗೆ ಸ್ನ್ಯಾಕ್ಸ್ ಮತ್ತು ಟೀಯನ್ನು ಕೊಟ್ಟರು. ಐ ವೆಂಟ್ ಟು ರಾಜುಸ್ ಹೋಮ್ ಟು ಪ್ಲೇ ಚೆಸ್. ಐ ವೆಂಟ್ ಟು ರಾಜುಸ್ ಹೋಮ್ ಟು ಪ್ಲೇ ಚೆಸ್. ಆದಮೇಲೆ ಚೆಸ್ ಆಡಲಿಕ್ಕೆ ರಾಜು ಮನೆಗೆ ಹೋದೆ. ಅಟ್ 7:30 ಐ ಲಿಸನ್ಡ್ ಟು ದ ರೇಡಿಯೋ ಆ್ಯಂಡ್ ದೆನ್ ಐ ವಾಚ್ಡ್ ಇಂಗ್ಲೀಷ್ ನ್ಯೂಸ್ ಆನ್ ಟಿ ವಿ. At 7:30 I listened to the radio and then watched English news on TV. 7:00 ರೇಡಿಯೋ ಕೇಳಿದೆ, ಆದಮೇಲೆ ಟಿ ವಿಯಲ್ಲಿ ಇಂಗ್ಲೀಷ್ ನ್ಯೂಸನ್ನು ನೋಡಿದೆ. ಐ ಹ್ಯಾಡ್ ಸಪ್ಪರ್ ಅಟ್ 8:30. ಐ ಹ್ಯಾಡ್ ಸಪ್ಪರ್ ಅಟ್ 8:30. 8:00 ರಾತ್ರಿ ಊಟವನ್ನು ಮಾಡಿದೆ. ದೆನ್ ಐ ಡಿಡಂಟ್ ಹ್ಯಾವ್ ಎನಿ ಬೇವರೇಜಸ್. ದೆನ್ ಐ ಡಿಡಂಟ್ ಹ್ಯಾವ್ ಎನಿ ಬೇವರೇಜಸ್. ಊಟ ಆದಮೇಲೆ ನಾನು ಯಾವುದೇ ಬೇವರೇಜಸ್ ಅಂದರೆ ಪಾನೀಯಗಳನ್ನು ಸೇವಿಸಲಿಲ್ಲ. ಐ ಕಾಲ್ಡ್ ಮೈ ಫ್ರೆಂಡ್ಸ್ ಟು ಚಾಟ್. ಐ ಕಾಲ್ಡ್ ಮೈ ಫ್ರೆಂಡ್ಸ್ ಟು ಚಾಟ್. ಆದಮೇಲೆ ನಾನು ನನ್ನ ಫ್ರೆಂಡ್ಸ್ಗೆ ಕಾಲ್ ಮಾಡಿದೆ, ಅವ್ರ ಜೊತೆ ಸ್ವಲ್ಪ ಹೊತ್ತು ಮಾತಾಡಿದೆ. ಐ ರೋಟ್ ಮೈ ಡೈರಿ. ಐ ರೋಟ್ ಮೈ ಡೈರಿ. ಆದಮೇಲೆ ನಾನು ನನ್ನ ಡೈರಿಯನ್ನು ಬರೆದೆ. ಅಟ್ 10 ಐ ವೆಂಟ್ ಟು ದ ಬೆಡ್ ಆ್ಯಂಡ್ ಹ್ಯಾಡ್ ಅ ನೈಸ್ ಸ್ಲೀಪ್. ಅಟ್ 10 ಐ ವೆಂಟ್ ಟು ದ ಬೆಡ್ ಆ್ಯಂಡ್ ಹ್ಯಾಡ್ ಅ ನೈಸ್ ಸ್ಲೀಪ್. 10 ಗಂಟೆಗೆ ನಾನು ಹಾಸಿಗೆ ಹೇರಿದೆ, ಒಳ್ಳೆ ನಿದ್ರೆ ಮಾಡಿದೆ. ಇಲ್ಲಿ ವರ್ಬ್ನ 2ನೇ ಫಾರ್ಮನ್ನು ಬಳಸ್ತಾ ಇದ್ದೇವೆ. ಸೊ ಇವೆಲ್ಲವೂ ನಾನು ನಿನ್ನೆ ಮಾಡಿದ ಕೆಲಸಗಳು. ಈಗ ನಮ್ಮ ಫ್ರೆಂಡ್ ಹಿ ಆಗಿರ್ಬೋದು, ಶಿ ಆಗಿರ್ಬೋದು, ಅವರು ಏನು ಮಾಡಿದರು ಅನ್ನೋದನ್ನು ಇಂಗ್ಲೀಷ್ನಲ್ಲಿ ಹೇಳಬೇಕು ಅಂತಂದರೆ ಇಲ್ಲಿ ಐ ಜಾಗದಲ್ಲಿ ಹಿ ರಿಪ್ಲೇಸ್ ಮಾಡಿ ಅಥವಾ ಶಿ ರಿಪ್ಲೇಸ್ ಮಾಡಿ ಅಥವಾ ಯಾವುದಾದ್ರೂ ಹೆಸರನ್ನು ರಿಪ್ಲೇಸ್ ಮಾಡಿ. ಈ ಸೆಂಟೆನ್ಸ್ ಸ್ಟ್ರಕ್ಚರ್ ಯಾವ ಥರ ಇರುತ್ತೆ? ಸಬ್ಜೆಕ್ಟ್ V2, ಸಬ್ಜೆಕ್ಟ್ ಪ್ಲಸ್ V2. ಸೊ ನೀವು ಸಬ್ಜೆಕ್ಟಲ್ಲಿ ಐ, ವಿ, ಯು, ದೇ, ಹಿ, ಶಿ, ಇಟ್ ಯಾವುದನ್ನು ಹಾಕಿದರೂ ಕೂಡ ನೆಕ್ಸ್ಟ್ V2 ಅನ್ನು ಡೈರೆಕ್ಟಾಗಿ ಆ್ಯಡ್ ಮಾಡ್ಬೋದು, ಯಾವುದೇ ಚೇಂಜಸ್ ಇರೋದಿಲ್ಲ. ಈಗ ಹಿ ಅನ್ನು ತಗೊಂಡು ಸೆಂಟೆನ್ಸ್ಗಳನ್ನು ಮಾಡ್ತಾ ಹೋಗೋಣ, ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ರೈಟ್. ಇವು ಅವನು ನಿನ್ನೆ ಮಾಡಿದ ಕೆಲಸಗಳು. ಹಿ ಗಾಟ್ ಅಪ್ ಅಟ್ 5 o'clock. ಅವನು 5 ಗಂಟೆಗೆ ಎದ್ದ. ಹಿ ಬ್ರಷ್ಡ್, ಹೇಳಿ, ಹಿಸ್ ಟೀತ್. ವಾಶ್ಡ್ ಹಿಸ್ ಫೇಸ್. ಐ ನಾನು, ಮೈ ನನ್ನ, ಮೀ ನನಗೆ. ಹಿ ಅವನು, ಹಿಸ್ ಅವನ, ಹಿಮ್ ಅವನಿಗೆ. ಸೊ ಪ್ರೊನೌನ್ಸನ್ನು ಕರೆಕ್ಟಾಗಿ ಯೂಸ್ ಮಾಡೋದನ್ನ ಕಲಿಬೇಕು. ಸೊ ಅದಕ್ಕೆ ನಮ್ಮ ಚಾನಲ್ನಲ್ಲಿ ಮೊದಲು ನೋಡಬೇಕಾದ ವೀಡಿಯೋಗಳು ಅಂತೇಳಿ ಒಂದು ಪ್ಲೇಲಿಸ್ಟನ್ನು ಮಾಡಿದ್ದೇವೆ. ಸೊ ಮೊದಲು ಅವುಗಳನ್ನು ನೋಡಿದರೆ ಯಾವುದೇ ಸೆಂಟೆನ್ಸ್ಗಳನ್ನು ಮಾಡಬೇಕಾದ್ರೆ ಕನ್ಫ್ಯೂಸ್ ಆಗೋದಿಲ್ಲ. ಹಿ ಬ್ರಷ್ಡ್ ಹಿಸ್ ಟೀತ್, ವಾಶ್ಡ್ ಹಿಸ್ ಫೇಸ್. ಅವನು ತನ್ನ ಹಲ್ಲುಗಳನ್ನು ಬ್ರಷ್ ಮಾಡಿದ್ನ, ಹಾಗೆಯೇ ತನ್ನ ಮುಖವನ್ನು ತೊಳ್ಕೊಂಡ. ಹಿ ಡ್ರಂಕ್ ವಾಟರ್. ಅವನು ನೀರನ್ನು ಕುಡಿದ. ಹಿ ಡಿಡ್ ಯೋಗ ಆ್ಯಂಡ್ ಮೆಡಿಟೇಷನ್. ಅವನು ಯೋಗ ಮತ್ತು ಧ್ಯಾನವನ್ನು ಮಾಡ್ದ. ಹಿ ಟುಕ್ ಅ ಬಾತ್. ಅವನು ಸ್ನಾನ ಮಾಡ್ದ. ಹಿ ಕೋಮ್ಡ್ ಈಸ್ ಹೇರ್. ಅವನು ತನ್ನ ತಲೆ ಬಾಚ್ಕೊಂಡ. ಹಿ ಪ್ಲ್ಯಾನ್ಡ್ ಹಿಸ್ ಡೇ. ಅವನು ಅವತ್ತಿನ ದಿನವನ್ನು ಪ್ಲ್ಯಾನ್ ಮಾಡಿಕೊಂಡ. ಹಿ ವೆಂಟ್ ಟು ದ ಕಿಚನ್. ಅವನು ಅಡುಗೆ ಮನೆಗೆ ಹೋದ. ಹಿ ಹ್ಯಾಡ್ ಕಾಫಿ. ಅವನು ಕಾಫಿ ಕುಡ್ದ. ಹಿ ರೆಡ್ ನ್ಯೂಸ್ ಪೇಪರ್. ಅವನು ನ್ಯೂಸ್ ಪೇಪರನ್ನು ಓದಿದ. ಈ ಹ್ಯಾಡ್ ಬ್ರೇಕ್ಫಾಸ್ಟ್ ಅರೌಂಡ್ 8. ಅವನು 8 ಗಂಟೆಗೆ ಬ್ರೇಕ್ಫಾಸ್ಟ್ ಮಾಡ್ದ. ಈ ಹ್ಯಾಡ್ ರೋಟಿ ಆ್ಯಂಡ್ ಕರ್ರಿ. ಅವನು ಚಪಾತಿ ಮತ್ತು ಪಲ್ಯವನ್ನು ಸೇವಿಸಿದ. ಹಿ ವೆಂಟ್ ಟು ಹಿಸ್ ಆಫೀಸ್ ಅಟ್ 9:30. ಅವನು 9 ಗಂಟೆಗೆ ತನ್ನ ಆಫೀಸ್ಗೆ ಹೋದ.
ಹಿ ವೆಂಟ್ ಟು ವರ್ಕ್ ಬೈ ಬೈಕ್. ಅವನು ಬೈಕ್ ಮೇಲೆ ತನ್ನ ವರ್ಕ್ಗೆ ಹೋದ. ಇಟ್ ಟುಕ್ ಹಾಫ್ ಅನ್ ಅವರ್ ಹಿಮ್ ಟು ಗೋ ದೇರ್. ಅವನು ಅಲ್ಲಿಗೆ ಹೋಗಲಿಕ್ಕೆ ಅರ್ಧ ಗಂಟೆ ಬೇಕಾಯಿತು. ಹಿ ರೀಚ್ಡ್ ಹೀಸ್ ವರ್ಕ್ ಪ್ಲೇಸ್ ಅರೌಂಡ್ 10. ಅವನು 10 ಗಂಟೆಗೆ ತನ್ನ ವರ್ಕ್ ಪ್ಲೇಸನ್ನು ರೀಚ್ ಆದ. ಹಿ ಹ್ಯಾಡ್ ಲಂಚ್ ಅಟ್ 1 o'clock. ಅವನು 1 ಗಂಟೆಗೆ ಊಟ ಮಾಡ್ದ. ಹಿ ವರ್ಕ್ಡ್ ಫ್ರಮ್ 10 to 5. 10 ಗಂಟೆಯಿಂದ 5 ಗಂಟೆವರೆಗೂ ಕೆಲಸ ಮಾಡ್ದ. ಹಿ ರಿಟರ್ನ್ ಹೋಮ್ ಅಟ್ 5:30. ಅವನು 5:00 ವರ್ಕ್ನಿಂದ ರಿಟರ್ನ್ ಆದ. ಹಿ ವಾಶ್ಡ್ ಹೀಸ್ ಫೇಸ್ ಆ್ಯಂಡ್ ಫ್ರೆಶನ್ ಅಪ್. ಮನೆಗೆ ಬಂದಮೇಲೆ ಮುಖ ತೊಳ್ಕೊಂಡ, ಫ್ರೆಶ್ ಆದ. ಹಿ ಟುಕ್ ರೆಸ್ಟ್ ಫಾರ್ ಅ ವೈಲ್. ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಂಡ. ಅಟ್ 6 ಹಿ ವಾಚ್ಡ್ ಇಂಗ್ಲೀಷ್ ಎಲಿಮೆಂಟ್ಸ್ ಚಾನಲ್. 6 ಗಂಟೆಗೆ ಇಂಗ್ಲೀಷ್ ಎಲಿಮೆಂಟ್ಸ್ ಚಾನಲನ್ನು ನೋಡ್ದ. ಹಿಸ್ ಮದರ್ ಗೇವ್ ಹಿಮ್ ಸ್ನ್ಯಾಕ್ಸ್ ಆ್ಯಂಡ್ ಟೀ. ಹಿಸ್ ಮದರ್ ಗೇವ್ ಹಿಮ್ ಸ್ನ್ಯಾಕ್ಸ್ ಆ್ಯಂಡ್ ಟೀ. ಅವನ ಅಮ್ಮ ಅವನಿಗೆ ಸ್ನ್ಯಾಕ್ಸ್ ಮತ್ತು ಟೀಯನ್ನು ಕೊಟ್ಟರು. ಹಿ ವೆಂಟ್ ಟು ರಾಜುಸ್ ಹೋಮ್ ಟು ಪ್ಲೇ ಚೆಸ್. ಅವನು ಚೆಸ್ ಆಡಲಿಕ್ಕೆ ರಾಜು ಮನೆಗೆ ಹೋದ. ಅಟ್ 7:30 ಹಿ ಲಿಸನ್ಡ್ ಟು ದ ರೇಡಿಯೋ ಆ್ಯಂಡ್ ದೆನ್ ವಾಚ್ಡ್ ಇಂಗ್ಲೀಷ್ ನ್ಯೂಸ್ ಆನ್ ಟಿ ವಿ. 7:00 ರೇಡಿಯೋ ಕೇಳಿದ, ಆದಮೇಲೆ ಟಿ ವಿಯಲ್ಲಿ ಇಂಗ್ಲೀಷ್ ನ್ಯೂಸನ್ನು ನೋಡ್ದ. ಹಿ ಹ್ಯಾಡ್ ಸಪರ್ ಅಟ್ 8:30. 8:00 ಅವನು ರಾತ್ರಿಯ ಊಟವನ್ನು ಮಾಡ್ದ. ಹಿ ಕಾಲ್ಡ್ ಹಿಸ್ ಫ್ರೆಂಡ್ಸ್ ಟು ಚಾಟ್. ಅವನು ತನ್ನ ಫ್ರೆಂಡ್ಸ್ಗೆ ಕಾಲ್ ಮಾಡಿ ಮಾತಾಡ್ದ. ಹಿ ವ್ರೋಟ್ ಹಿಸ್ ಡೈರಿ. ಅವನು ತನ್ನ ಡೈರಿಯನ್ನು ಬರೆದ. ಅಟ್ 10 ಹಿ ವೆಂಟ್ ಟು ದ ಬೆಡ್ ಆ್ಯಂಡ್ ಹ್ಯಾಡ್ ಅ ನೈಸ್ ಸ್ಲೀಪ್. ಅಟ್ 10 ಹಿ ವೆಂಟ್ ಟು ದ ಬೆಡ್ ಆ್ಯಂಡ್ ಹ್ಯಾಡ್ ನೈಸ್ ಸ್ಲೀಪ್. 10 ಗಂಟೆಗೆ ಹಾಸಿಗೆ ಎದ್ದ, ಒಳ್ಳೆ ನಿದ್ರೆ ಮಾಡ್ದ. ಇವೆಲ್ಲವೂ ಅವನು ನಿನ್ನೆ ಮಾಡಿದ ಕೆಲಸಗಳು. ಹೀಗೆಯೇ ನೀವು ಸಬ್ಜೆಕ್ಟನ್ನು ಚೇಂಜ್ ಮಾಡ್ತಾ ವಾಕ್ಯಗಳನ್ನು ಮಾಡ್ತಾ ಹೋಗ್ಬೋದು. ಐ ಜಾಗದಲ್ಲಿ ಈಗ ಹೀಯನ್ನು ಹಾಕಿದ್ವಿ, ಶೀಯನ್ನು ಹಾಕ್ರಿ, ದೇಯನ್ನು ಹಾಕ್ರಿ, ಒಯ್ಯನ್ನು ಹಾಕ್ರಿ, ಯು ಅನ್ನು ಹಾಕ್ರಿ. ಸೊ ಹಾಗೆಯೇ ಚೇಂಜ್ ಮಾಡ್ತಾ ಹೋದಂಗೆಲ್ಲ ನಮಗೆ ಮೀನಿಂಗ್ಸ್ ಚೇಂಜ್ ಆಗ್ತವೆ, ಹೊಸ ಹೊಸ ವಾಕ್ಯಗಳನ್ನು ಕೂಡ ಮಾಡಲಿಕ್ಕೆ ಬರುತ್ತೆ. ನೌ ವಾಸ್ ದ ವಿಡಿಯೋ. ಟೇಕ್ ದ ಸ್ಕ್ರೀನ್ಶಾಟ್, ಮೇಕ್ ದ ನೋಟ್ಸ್. ಕರೆಕ್ಟಾಗಿ ಎಲ್ಲವನ್ನು ನೋಟ್ ಮಾಡಿಟ್ಕೊಳ್ಳಿ. ಇವೇ ಸೆಂಟೆನ್ಸಸ್ಗಳನ್ನು ಜೋರಾಗಿ ಹೇಳಿ. ನೆಕ್ಸ್ಟ್ ಸಬ್ಜೆಕ್ಟನ್ನು ಚೇಂಜ್ ಮಾಡ್ತಾ ಸೆಂಟೆನ್ಸ್ಗಳನ್ನು ಚೇಂಜ್ ಮಾಡಲಿಕ್ಕೆ ಟ್ರೈ ಮಾಡಿ. ಇಲ್ಲಿವರೆಗೂ ನಾವು ಕಲ್ತಿರ್ತಕ್ಕಂಥ ಅಂಶಗಳನ್ನು ಒಂದು ಸಲ ರೀಕಾಲ್ ಮಾಡ್ಕೊಳ್ಳೋಣ. ನಿಮಗೆ ಒಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಎಸ್, ಫಸ್ಟ್ ನಾವೇನು ಕಲ್ತ್ವಿ ವಿಡಿಯೋ 1ನಲ್ಲಿ, ನಾನು ದಿನಾಲು ಮಾಡುವ ಕೆಲಸಗಳು, ಅವನು ದಿನಾಲು ಮಾಡುವ ಕೆಲಸಗಳು. ದಿಸ್ ಈಸ್ ವಿಡಿಯೋ 1. ವಿಡಿಯೋ 2ನಲ್ಲಿ ನಾನು ನಾಳೆ ಮಾಡಲಿರುವ ಕೆಲಸಗಳು, ಅವನು ನಾಳೆ ಮಾಡಲಿರುವ ಕೆಲಸಗಳು. ರೈಟ್. ಸೊ ವಿಡಿಯೋ 3 ಅಂದರೆ ಈ ವಿಡಿಯೋದಲ್ಲಿ ನಾನು ನಿನ್ನೆ ಮಾಡಿದ ಕೆಲಸಗಳು, ಅವನು ನಿನ್ನೆ ಮಾಡಿದ ಕೆಲಸಗಳು. ರೈಟ್. ಇವೆಲ್ಲವನ್ನು ಕಲ್ತ್ಕೊಂಡಿದ್ದೇವೆ. ಸೊ ಈ ಎಲ್ಲದರ ಸೆಂಟೆನ್ಸ್ ಸ್ಟ್ರಕ್ಚರ್ ಯಾವ ಥರ ಇರುತ್ತೆ ಅನ್ನೋದನ್ನು ಒಂದು ಸಲ ನೋಡೋಣ. ನಾನು ದಿನಾಲು ಮಾಡುವ ಕೆಲಸಗಳು ಅಥವಾ ಅವನು ದಿನಾಲು ಮಾಡುವ ಕೆಲಸಗಳಿಗೆ ಯಾವ ಸ್ಟ್ರಕ್ಚರನ್ನು ಯೂಸ್ ಮಾಡಿದ್ವಿ? ಸಬ್ಜೆಕ್ಟ್ ಪ್ಲಸ್ V1 ಅನ್ನು ಯೂಸ್ ಮಾಡಿದ್ವಿ. ಇಲ್ಲಿ ಐ, ವಿ, ಯು, ದೇ ಇವುಗಳ ಮುಂದೆ ಡೈರೆಕ್ಟಾಗಿ V1 ಅನ್ನು ಯೂಸ್ ಮಾಡಿದ್ವಿ. ಹಿ, ಶಿ, ಇಟ್ಗಳು ಬಂದರೆ V1 ಜೊತೆಗೆ ಎಸ್ ಆಗಲಿ ಇ ಎಸ್ ಆಗಲಿ ಆ್ಯಡ್ ಮಾಡಿದ್ವಿ. ಐ ಬ್ರಷ್, ಹಿ ಬಂದರೆ ಹಿ ಬ್ರಷಸ್, ಶಿ ಬ್ರಷಸ್. ಇದು ಯಾವುದಕ್ಕೆ? ದಿನಾಲು ಮಾಡುವ ಕೆಲಸಗಳಿಗೆ. ರೈಟ್. ನೆಕ್ಸ್ಟ್ ನಾನು ನಾಳೆ ಮಾಡಲಿರುವ ಕೆಲಸಗಳಿಗೆ ಯಾವ ಸೆಂಟೆನ್ಸ್ ಸ್ಟ್ರಕ್ಚರನ್ನು ಯೂಸ್ ಮಾಡಿದ್ವಿ? ಸಬ್ಜೆಕ್ಟ್ ಪ್ಲಸ್ ವಿಲ್ ಪ್ಲಸ್ V1. ಐ ವಿಲ್ ಬ್ರಷ್. ಇಲ್ಲಿ ಸಬ್ಜೆಕ್ಟ್ ಯಾವುದೇ ಇದ್ದರೂ ಕೂಡ ಇದೇ ಫಾರ್ಮಲ್ಲಿರುತ್ತೆ. ಸಬ್ಜೆಕ್ಟ್ ಜಾಗದಲ್ಲಿ ಐ, ವಿ, ಯು, ದೇ, ಈ, ಶಿ, ಇಟ್ ಜೊತೆಗೆ ವಿಲ್ ಪ್ಲಸ್ V1. ಇಲ್ಲಿ ಯಾವುದೇ ಚೇಂಜಸ್ ಇರೋದಿಲ್ಲ. ಬ್ರಷಸ್ ಇರೋದಿಲ್ಲ. ವಿಲ್ ಬಂದಮೇಲೆ V1 ಅನ್ನೇ ಯೂಸ್ ಮಾಡಬೇಕು. ಹಿ ಬರಲಿ, ಶಿ ಬರಲಿ, ಯಾವುದೇ ಬರಲಿ V1 ಬರುತ್ತೆ. ಐ ವಿಲ್ ಬ್ರಷ್, ಯು ವಿಲ್ ಬ್ರಷ್, ಹಿ ವಿಲ್ ಬ್ರಷ್, ಶಿ ವಿಲ್ ಬ್ರಷ್, ದೇ ವಿಲ್ ಬ್ರಷ್. ಅರ್ಥ ಆಗ್ತಾ ಇದೆಯಾ? ವಿಲ್ ಬಂದಮೇಲೆ V1 ಅನ್ನು ಮಾತ್ರ ಯೂಸ್ ಮಾಡಬೇಕು. ಸೊ ಇದು ನಾಳೆ ಮಾಡಲಿರುವ ಕೆಲಸಗಳ ಬಗ್ಗೆ ಆಯಿತು. ಈ ಕ್ಲಾಸಿಗೆ ಸಂಬಂಧಿಸಿದಂತೆ ಸೆಂಟೆನ್ಸ್ ಸ್ಟ್ರಕ್ಚರ್ ಯಾವ ಥರ ಇರುತ್ತೆ? ಸಬ್ಜೆಕ್ಟ್ ಪ್ಲಸ್ V2. ಸಬ್ಜೆಕ್ಟ್ ಜಾಗದಲ್ಲಿ ಐ, ವಿ, ಯು, ದೇ, ಈ, ಶಿ, ಇಟ್ ಯಾವುದೇ ಬಂದರೂ ಕೂಡ ನೆಕ್ಸ್ಟ್
V2 ಬರುತ್ತೆ. ಐ ಬ್ರಷ್ಡ್, ಯು ಬ್ರಷ್ಡ್, ದೇ ಬ್ರಷ್ಡ್, ಶಿ ಬ್ರಷ್ಡ್, ಹಿ ಬ್ರಷ್ಡ್ ಎಲ್ಲದಕ್ಕೂ ಬ್ರಷ್ಡೇ ಬರುತ್ತೆ, ಅಂದರೆ V2ನೇ ಬರುತ್ತೆ. ನಿಧಾನವಾಗಿ ಕುಳಿತುಕೊಂಡು ಎಲ್ಲವನ್ನು ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ದಿನಾಲೂ ಒಂದೊಂದೇ ಕಾನ್ಸೆಪ್ಟನ್ನು ತಗೊಂಡು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನಮಗೆ ಕ್ಲಿಯರ್ ಕಾನ್ಸೆಪ್ಟ್ ಬರುತ್ತೆ. ಇನ್ಷಿಯಲಲ್ಲಿ ಸ್ವಲ್ಪ ಅರ್ಥ ಆಗಲ್ಲ, ಕನ್ಫ್ಯೂಷನ್ಸ್ ಇರ್ತವೆ. ನೀವು ಅವುಗಳನ್ನು ಮತ್ತೆ ಮತ್ತೆ ನೋಡೋದ್ರಿಂದ, ಮತ್ತೆ ಆ ಸೆಂಟೆನ್ಸ್ಗಳನ್ನು ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮ್ಮ ಡೌಟ್ಸ್ಗಳೆಲ್ಲವೂ ಕ್ಲಿಯರ್ ಆಗ್ತವೆ. ಈ ಡೈಲಿ ರೂಟೀನ್ಗೆ ಸಂಬಂಧಿಸಿದ ಈ ಸೆಂಟೆನ್ಸಸ್ಗಳನ್ನು ದಿನಾಲೂ ಪ್ರಾಕ್ಟೀಸ್ ಮಾಡಿ. ನಮಗೆ ಮಾಡ್ತಾ 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 ನಮಗೆ ಎಲ್ಲ ಸೆಂಟೆನ್ಸ್ಗಳ ಬಗ್ಗೆ ಒಂದು ಕ್ಲಿಯರ್ ಐಡಿಯಾ ಬರುತ್ತೆ. ಸೊ ದೀಸ್ ಆರ್ ವೆರಿ 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 ಇಂಪಾರ್ಟೆಂಟ್ ಸೆಂಟೆನ್ಸಸ್. ಸೊ ನಾವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀವೋ, ಎಷ್ಟು ಸೆಂಟೆನ್ಸ್ಗಳನ್ನು ಹೆಚ್ಚಾಗಿ ಮಾಡ್ತಾ ಹೋಗ್ತೀವೋ ಆಗಲೇ ನಮಗೆ ಅವುಗಳ ಬಗ್ಗೆ ಐಡಿಯಾ ಸಿಗುತ್ತೆ. ನಾವು ಕೂಡ ನಮ್ಮದೇ ಆಗಿರ್ತಕ್ಕಂಥ ಓನ್ ಸೆಂಟೆನ್ಸ್ಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಈ ಎಲ್ಲ ಕ್ಲಾಸಸ್ಗಳ ಆಧಾರವಾಗಿಟ್ಕೊಂಡು ನೀವು ದಿನಾಲೂ ಏನು ಮಾಡ್ತೀರಿ, ನಾಳೆ ಏನು ಮಾಡ್ತೀರಿ, ನಿನ್ನೆ ಏನು ಮಾಡಿದಿರಿ, ನಿಮ್ಮದೇ ಓನ್ ಆಗಿರ್ತಕ್ಕಂಥ ಸೆಂಟೆನ್ಸಸ್ಗಳನ್ನು ಫ್ರೇಮ್ ಮಾಡಲಿಕ್ಕೆ, ನಿಮ್ಮ ಲೈಫಿಗೆ ಸಂಬಂಧಿಸಿದ ವಾಕ್ಯಗಳನ್ನು ಫ್ರೇಮ್ ಮಾಡಲಿಕ್ಕೆ ಟ್ರೈ ಮಾಡಿ. ಆಗಾಗ ನೀವು ಮಾಡ್ತಕ್ಕಂಥ ಕೆಲಸಗಳನ್ನು ಮನಸ್ಸಿನಲ್ಲೇ ಇಂಗ್ಲೀಷ್ನಲ್ಲಿ ಹೇಳ್ಕೊಳ್ಳೋದ್ರಿಂದ ಇಂಗ್ಲೀಷ್ ಥಿಂಕಿಂಗ್ ಇಂಪ್ರೂವ್ ಆಗುತ್ತೆ. ದಿನಾಲೂ ನೀವು ಮಾಡಿದ ಕೆಲಸಗಳನ್ನು ಡೈರಿನಲ್ಲಿ ಬರೀತಾ ಹೋಗಿ. ಇವುಗಳನ್ನು ದಿನಾಲೂ ಪ್ರಾಕ್ಟೀಸ್ ಮಾಡಿ. ಹೀಗೆ ಮಾಡೋದ್ರಿಂದ ಜಸ್ಟ್ ವಿತಿನ್ ಅ ಮಂತ್ ನಿಮ್ಮ ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಸಾಕಷ್ಟು ಇಂಪ್ರೂವ್ಮೆಂಟ್ ಆಗಿರುತ್ತೆ. ಸೊ ಪ್ರಾಕ್ಟೀಸ್ ಈಸ್ ಕೀ ಟು ಸಕ್ಸಸ್. ನೀವು ಇಂಗ್ಲೀಷ್ನಲ್ಲಿ ಮಾತಾಡ್ತಾ ಇರಬೇಕಾದ್ರೆ ಕಾನ್ಫಿಡೆನ್ಸ್ ಬೆಳೆಸಲಿಕ್ಕೆ, ನಿಮ್ಮ ಇಂಗ್ಲೀಷ್ ಲ್ಯಾಂಗ್ವೇಜ್ ಫ್ಲೂಯೆನ್ಸಿಯನ್ನು ಹೆಚ್ಚಿಗೆ ಮಾಡಲಿಕ್ಕೆ, ಹಾಗೆಯೇ ಸೆಂಟೆನ್ಸ್ಗಳನ್ನು ಫ್ರೇಮ್ ಮಾಡಲಿಕ್ಕೆ, ಹಾಗೆಯೇ ಇಂಗ್ಲೀಷ್ ಬಗ್ಗೆ ಒಂದೊಳ್ಳೆ ಇಷ್ಟ ಏರ್ಪಡಲಿಕ್ಕೆ ಈ ಸೆಂಟೆನ್ಸಸ್ಗಳು ನಿಮಗೆ ತುಂಬಾ ಹೆಲ್ಪ್ ಮಾಡ್ತವೆ. ಐ ಹೋಪ್ ಯು ವಿಲ್ ಡೂ ಆಲ್ ದೀಸ್ ಥಿಂಗ್ಸ್. ಕಮಿಂಗ್ ಟು ದ ಇಂಟ್ರೆಸ್ಟಿಂಗ್ ಪಾಯಿಂಟ್ ಆಫ್ ದ ಡೇ. ಬೆಳಗಿನ ತಿಂಡಿಯನ್ನು ಬ್ರೇಕ್ಫಾಸ್ಟ್, ಮಧ್ಯಾಹ್ನದ ಊಟವನ್ನು ಲಂಚ್, ರಾತ್ರಿ ಊಟವನ್ನು ಸಪ್ಪರ್, ಇಫ್ ಇಟ್ ಈಸ್ ಸ್ಪೆಷಲ್ ಡಿನ್ನರ್ ಅಂತ ಬಳಸ್ತೇವೆ. ಡಿನ್ನರ್ ದಿನದ ಯಾವುದೇ ಭಾಗದಲ್ಲಿ ತೆಗೆದುಕೊಳ್ಬೋದು. ಮೇನ್ ಮೀಲ್ ಆಫ್ ದ ಡೇ ಅಂತ ಕರೀತಾರೆ ಡಿನ್ನರ್ಗೆ. ಆದರೆ ಸಪ್ಪರನ್ನು ರಾತ್ರಿನೇ ಮಾಡ್ತಾರೆ. ಸೊ ಇವೆಲ್ಲ ಅಂಶಗಳು ನಮಗೆ ಗೊತ್ತು. ಆದರೆ ಬ್ರಂಚ್, ಈ ವರ್ಡ್ ಕೇಳಿದ್ದೀರಾ? ಬ್ರಂಚ್ ಅಂದರೆ ಏನು ಗೊತ್ತಾ? ಬ್ರಂಚ್ ಈಸ್ ದ ಕಾಂಬಿನೇಷನ್ ಆಫ್ ಬ್ರೇಕ್ಫಾಸ್ಟ್ ಪ್ಲಸ್ ಲಂಚ್. ಕೆಲವೊಂದು ಸಲ ನಾವೇನು ಮಾಡ್ತಾ ಇರ್ತೇವೆ, ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿದೆ ಊಟದ ಜೊತೆಗೆ ಆ ಬ್ರೇಕ್ಫಾಸ್ಟನ್ನು ಸೇರಿಸಿ ಮಾಡ್ತಾ ಇರ್ತೇವೆ. ಸೊ ಅದನ್ನು ಬ್ರಂಚ್ ಅಂತೇಳಿ ಕರೀತಾರೆ. ಫಾರಿನ್ ಕಂಟ್ರೀಸ್ನಲ್ಲಿ ಈ ಹ್ಯಾಬಿಟ್ ಹೆಚ್ಚಿಗೆ ಇರುತ್ತೆ. ಬ್ರೇಕ್ಫಾಸ್ಟ್ ಪ್ಲಸ್ ಲಂಚ್, ಬ್ರಂಚ್. ದಟ್ಸ್ ಆಲ್ ಫಾರ್ ಟುಡೇ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಐ ವಿಶ್ ಯು ಹ್ಯಾಪಿ ಲರ್ನಿಂಗ್.